ನಮಸ್ತೆ ಸ್ನೇಹಿತರೆ, ಕಾರ್ತೀಕ ಪುರಾಣ 11ನೇ ಅಧ್ಯಾಯ. ಲಂಬೋದರನ ಕತೆ. ವಸಿಷ್ಠನು ಜನಕ ಮಹಾರಾಜನ ಸಂದೇಹಗಳನ್ನು ನಿವಾರಿಸುವುದಕ್ಕಾಗಿ ಮೇಲಿಂದ ಮೇಲೆ ಕತೆಗಳನ್ನು ಹೇಳುತ್ತಾ ಬಂದನು. ಮೀತಲ ದೀಪ, ನಿನಗೆ ಈ ಮೊದಲು ಹೇಳಿದಂತೆ ಶ್ರೀಹರಿಯನ್ನು ಅಗಸೆ ಹೂವಿನಿಂದ ಪೂಜೆ ಮಾಡಿದವರು ಚಂದ್ರಯಾನ ವ್ರತ ಮಾಡಿ ಪಡೆದ ಫಲವನ್ನು ಪಡೆಯುವರು. ದ್ವಾದಶಿ ದಿನದಂದು ಅಗಸೆ ಹೂವಿನ ಪೂಜೆ ಶುಭಕರವಾಗಿರುತ್ತದೆ. ಅಂದರೆ ಗರಿಕೆಯಿಂದಲಾಗಲಿ ದರ್ಬೆಯ ಅಗ್ರದಿಂದಾಗಲಿ ಶ್ರೀಹರಿಯನ್ನು ಪೂಜಿಸುವವರು ಎಲ್ಲಾ ಪಾಪಗಳಿಂದಲೂ ಮುಕ್ತರಾಗಿ ವಿಷ್ಣು ಸಾನ್ನಿಧ್ಯವನ್ನು ಸೇರುವರು. ಕಾರ್ತೀಕ ಮಾಸದಲ್ಲಿ ಪವಿತ್ರ ನದಿ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ಕಾರ್ತೀಕ ಪುರಾಣ ಪಠಿಸಿದವರು ಆಲಿಸಿದವರು ವಿಷ್ಣು ದೂತರಾಗಿ ಮಾನ್ಯರಾಗುವರು. ವಸ್ತ್ರಾದಿಗಳಿಂದ ಶ್ರೀಹರಿಯನ್ನು ಅಲಂಕರಿಸಿ ದೀಪಗಳಿಂದ ಬೆಳಕು ತಂದು ಆನಂದಿಸುವವರು ವೈಕುಂಠವನ್ನು ಸೇರುವವರು. ಕಾರ್ತೀಕ ವ್ರತ ಪ್ರಭಾವದಿಂದ ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಗಳಿಸುವರು. ಕಡೆಗೆ ಪಾಪಗಳಿಂದ ವಿಮುಕ್ತರಾಗಿ ಮೋಕ್ಷ ಹೊಂದುವರೆಂಬುದಕ್ಕೆ ಲಂಬೋದರನ ಕತೆ ಹೇಳುವೆನು ಕೇಳು. ಹಿಂದೆ ಕಳಿಂಗ ದೇಶದಲ್ಲಿ ಲಂಬೋದರನೆಂಬ ಬ್ರಾಹ್ಮಣನೊಬ್ಬನಿದ್ದನು. ಅವನು ಬ್ರಾಹ್ಮಣನಾಗಿ ಮಾಡಬೇಕಾದ ನಿತ್ಯ ಕರ್ಮಗಳನ್ನು ಬಿಟ್ಟು ಪರರ ಮನೆಗಳಲ್ಲಿ ಅಡಿಗೆ ಮಾಡಿಕೊಂಡು ಜೀವಿಸುತ್ತಿದ್ದನು. ಅವನಿಗೆ ಒಳ್ಳೆ ವರಮಾನವಿದ್ದಿತ್ತು. ಆದರೆ ಅವನು ದುರ್ಮಾರ್ಗದಲ್ಲಿ ಜೀವನ ಸಾಗಿಸುತ್ತಿದ್ದನು. ಕೆಲ ಕಾಲದಲ್ಲಿ ಅವನ ಬಳಿ ಹಣ ಕೈಗೊಂಡಿತು. ಅವನು ಈ ಬಾರಿ ಮೊತ್ತದ ಹಣದಿಂದ ಪರದೇಶದಿಂದ ವಸ್ತುಗಳನ್ನು ತರಿಸಿಕೊಂಡು ಮಾರುವ ಕಾರ್ಯಕ್ಕಿಳಿದನು. ಅವನಿಗೆ ಎಷ್ಟು ಹಣವಿದ್ದರೂ ತೃಪ್ತಿ ಇಲ್ಲ. ಕಳ್ಳತನ ಮಾಡಿ ಹಣ ಸಂಪಾದಿಸತೊಡಗಿದನು. ಲಂಬೋದರನಿಗೆ ಸುಶೀಲೆಯು ಸುಗುಣೆಯು ಕಾಂತಪರಾಳು ಭಗವದ್ಭಕ್ತಳಗಳು ಆದ ಸುಂದರಿಯಾದ ಹೆಂಡತಿ ಇದ್ದಳು. ಅವಳು ತನ್ನ ಗಂಡ ದುರ್ಮಾರ್ಗಿಯಾಗಿರುವುದನ್ನು ಲಕ್ಷಿಸದೆ ತಾನು ಮಾತ್ರ ಭಗವಂತನ ಚಿಂತನೆಯಲ್ಲಿ ಕಾಲ ಕಳೆಯುತ್ತಿದ್ದಳು. ಲಂಬೋದರನಾದರೂ ಭಾರಿ ದರೋಡೆಕೋರನಾಗಿ ಹೋದನು. ಅವನು ಒಂದು ಹರಿತವಾದ ಖಡ್ಗವನ್ನು ಹಿಡಿದು ದಾರಿಹೋಕರನ್ನು ಹೆದರಿಸಿ ಬೆದರಿಸಿ ಅವರಲ್ಲಿದ್ದ ಹಣ, ಚಿನ್ನ ಹಾಗೂ ಇತರ ಬೆಲೆ ಬಾಳುವ ವಸ್ತುಗಳನ್ನು ಅಪಹರಿಸಲು ಮೊದಲು ಮಾಡಿದನು. ಒಂದು ದಿನ ಲಂಬೋದರನು ತಾನು ದರೋಡೆ ಮಾಡುವ ಮಾರ್ಗದಲ್ಲಿ ಬಂದ ಒಬ್ಬ ಬ್ರಾಹ್ಮಣನನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಅವನಲ್ಲಿದ್ದ ಹಣವನ್ನೆಲ್ಲ ಅಪಹರಿಸಿದನು. ಆದರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಒಬ್ಬ ಬೇಡರವನು ಇಬ್ಬರು ಬ್ರಾಹ್ಮಣರನ್ನು ಕೊಂದು ಹಾಕಿ ಎಲ್ಲ ಹಣವನ್ನು ತಾನೇ ಅಪಹರಿಸಿಕೊಂಡು ಹೋದನು. ಆದರೂ ಕಿರಾತನು ಇನ್ನು 2 ಹೆಜ್ಜೆ ಹಾಕುತ್ತಿದ್ದಂತೆಯೇ ಅವನ ಮೇಲೆ ಒಂದು ಹುಲಿ ಎರಗಿ ಅದು ಅವನನ್ನು ಮತ್ತು ಕಿರಾತನನ್ನು ಹುಲಿಯನ್ನು ಕೊಂದು ಹಾಕಿದುದರಿಂದ ಇಬ್ಬರು ಪ್ರಾಣ ಬಿಟ್ಟರು. ಅಂದರೆ ಒಂದೇ ಸಮಯಕ್ಕೆ 4 ಮಂದಿ ಪ್ರಾಣ ಬಿಟ್ಟರು. ಒಂದು ಹುಲಿ, ಒಬ್ಬ ಬೇಡ, ಇಬ್ಬರು ಬ್ರಾಹ್ಮಣರು. ಇವರೆಲ್ಲರನ್ನು ಅವರವರು ಮಾಡಿದ ಪಾಪ ಕಾರ್ಯಗಳಿಗಾಗಿ ಯಮದೂತರು ನರಕಕ್ಕೊಯ್ದರು. ನರಕದಲ್ಲಿ ಇವರಿಗೆ ನೀಡಿದ ಶಿಕ್ಷೆಗಳು ಘೋರವಾಗಿದ್ದವು. ಒಂದು ಬಾವಿಯಲ್ಲಿ ಅವರನ್ನು ನೂಕಲಾಗಿತ್ತು. ಬಾವಿಯಲ್ಲಿ ರಕ್ತವನ್ನು ಕುಡಿಯುತ್ತಾ ಮೇಲೆ ಬರಲಾಗದೆ ಕೂಗುತ್ತಾ ನರಕ ಲೋಕದ ಕಷ್ಟಗಳನ್ನು ಅನುಭವಿಸತೊಡಗಿದರು. ನರಕವು ಘೋರವಾಗಿದ್ದಿತು. ತನ್ನ ಗಂಡನು ಗತಿಸಿದ ವಿಷಯ ತಿಳಿದ ಲಂಬೋದರನ ಹೆಂಡತಿಯು ಅನ್ಯ ಮಾರ್ಗ ಕಾಣದೆ ದುಃಖಪಟ್ಟು ತಾನು ಭಗವಂತನ ಚಿಂತನೆಯಲ್ಲಿ ಇರುತ್ತಾ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಇದ್ದಳು. ಒಂದು ದಿನ ಅವಳ ಮನೆಗೆ ಒಬ್ಬ ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯು ಬಂದನು. ಅತಿಥಿ ಸತ್ಕಾರವನ್ನು ಮಹಾಭಾಗ್ಯವೆಂದು ತಿಳಿದಿದ್ದ ಅವಳು ಸನ್ಯಾಸಿಯನ್ನು ಆದರದಿಂದ ಬರಮಾಡಿಕೊಂಡು ಉಪಚರಿಸಿದಳು. ಸ್ವಾಮಿ, ನೀವು ನನ್ನ ಮನೆಗೆ ಬಂದು ನೆಲ ಪವಿತ್ರವಾಯಿತು. ನನ್ನ ಜನ್ಮ ಸಾರ್ಥಕವಾಯಿತು. ನಾನು ಪತಿವಿಹೀನಳು, ನನಗೆ ಮಕ್ಕಳೂ ಇಲ್ಲ, ಅನಾಥಳು, ನನ್ನ ಆಶೀರ್ವದಿಸಿ ಎಂದು ಕೇಳಿಕೊಂಡಳು. ಸನ್ಯಾಸಿಯು ಅವಳು ನಡೆದುಕೊಂಡ ರೀತಿಯಿಂದ ಸಂತೋಷಪಟ್ಟು, ಅಮ್ಮ, ಇಂದು ಕಾರ್ತೀಕ ಶುಕ್ಲ ಹುಣ್ಣಿಮೆ, ಒಂದು ಶುಭ ದಿನ. ನಾನು ಇಂದು ದೇವಾಲಯದಲ್ಲಿ ಪುರಾಣವನ್ನು ಓದುವೆನು. ಸಂಜೆ ದೀಪಾರಾಧನೆ ಮಾಡಲು ದೀಪವೂ ಬೇಕು. ಎಣ್ಣೆ ನಾನೇ ತರುವೆನು. ನೀನು ಒಂದು ದೀಪ ಹಾಗೂ ಬತ್ತಿಯನ್ನು ತಂದುಬಿಡು. ದೀಪದ ಬೆಳಕಿನಲ್ಲಿ ಪುರಾಣವನ್ನು ಓದುವೆನು. ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಮಾಡುವಲ್ಲಿ ದೀಪ ಹಾಗೂ ಬತ್ತಿ ತಂದ ನಿನಗೆ ಒಳ್ಳೆ ಫಲ ಸಿಗುವುದು. ಎಣ್ಣೆಯನ್ನು ತರುವ ನನಗೆ ಒಳ್ಳೆ ಫಲ ಸಿಗುವುದು ಎಂದನು. ಲಂಬೋದರನ ಹೆಂಡತಿಯು ಸನ್ಯಾಸಿಯ ಮಾತಿಗೆ ಸಂತೋಷಗೊಂಡು ಬೇಗನೆ ದೇವಾಲಯಕ್ಕೆ ಹೋಗಿ ಪ್ರಕಾರವನ್ನು ಶುಚಿಗೊಳಿಸಿ ರಂಗೋಲಿ ಇಟ್ಟು ಅಲಂಕಾರ ಮಾಡಿದಳು. ಬಳಿಕ ಮನೆಗೆ ಹೋಗಿ ಸನ್ಯಾಸಿಯು ತಂದಿದ್ದ ಎಣ್ಣೆಯನ್ನು ದೀಪದಲ್ಲಿ ಹಾಕಿ ಬತ್ತಿ ಇಟ್ಟು ದೇವಾಲಯಕ್ಕೆ ಸಂಜೆ ವೇಳೆಗೆ ತಂದಳು. ದೀಪ ಹೊತ್ತಿಸುತ್ತಿದ್ದಾಗ ಅಲ್ಲಿ ಬೆಳಕು ಉಂಟಾಯಿತು. ಊರಿನ ಇತರ ಮನೆಗಳಿಗೆ ಹೋಗಿ ಅಲ್ಲಿನ ಜನರನ್ನು ಕಾರ್ತೀಕ ಪುರಾಣ ಶ್ರವಣಕ್ಕೆ ಬರಲು ಕೋರಿದಳು. ಕಾರ್ತೀಕ ಶುಕ್ಲ ಹುಣ್ಣಿಮೆಯಾದುದರಿಂದ ಎಲ್ಲರೂ ದೇವಾಲಯಕ್ಕೆ ಬಂದರು. ಲಂಬೋದರನ ಹೆಂಡತಿಯು ಎಲ್ಲರೊಡನೆ ಕುಳಿತು ಕಾರ್ತೀಕ ಪುರಾಣವನ್ನಾಲಿಸಿದಳು. ಮುಂದಿನ
ದಿನಗಳಲ್ಲಿ ಆಕೆ ಸತ್ಸಂಗದಲ್ಲಿ ಇರುತ್ತಾ ಭಗವಂತನ ಸೇವೆಯಲ್ಲಿ ಇರತೊಡಗಿದಳು. ಕೆಲ ಕಾಲದ ನಂತರ ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಒಂದು ದಿನ ಇಹಲೋಕವನ್ನು ತೊರೆದಳು. ಆಗ ವಿಷ್ಣುದೂತರು ಬಂದು ಅವಳನ್ನು ಒಂದು ವಿಮಾನದಲ್ಲಿ ಕೂರಿಸಿಕೊಂಡು ವೈಕುಂಠಕ್ಕೆ ಕರೆದೊಯ್ದರು. ಮಾರ್ಗದಲ್ಲಿ ಅವಳು ನರಕಲೋಕದಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದ ತನ್ನ ಗಂಡನನ್ನು ಗುರುತಿಸಿದಳು. ಆಗ ಅವಳು ವಿಷ್ಣುದೂತರೇ, ಅಲ್ಲಿ ಕಂಡಿರಾ, ಬಾವಿಯಲ್ಲಿ ಇತರ ಮೂವರೊಡನೆ ನರಕ ಬಾಧೆ ಅನುಭವಿಸುತ್ತಿರುವವನು ನನ್ನ ಪತಿ. ಉಳಿದ ಮೂವರಾರು ಹರಿಯೇ, ತಾವಾದರೂ ಹೇಳುವೀರಾ ಎಂದು ಕೇಳಿದಳು. ಅದಕ್ಕೆ ವಿಷ್ಣುದೂತರು, ಅಮ್ಮ, ಉಳಿದ ಮೂವರು ಪೈಕಿ ಒಬ್ಬ ಬ್ರಾಹ್ಮಣ, ಇನ್ನೊಬ್ಬ ಕಿರಾತ, ಮತ್ತೊಂದು ಹುಲಿ. ನಿನ್ನ ಗಂಡ ಲಂಬೋದರ ಹುಟ್ಟಿನಿಂದ ಬ್ರಾಹ್ಮಣನಾದರೂ ವೈದಿಕ ಧರ್ಮವನ್ನು ಅನುಸರಿಸುವುದು ಬಿಟ್ಟು ದುರಾಚಾರಿಯಾಗಿ ಕಳ್ಳತನ ಮಾಡುತ್ತಾ ಜೀವಿಸುತ್ತಿದ್ದನು. ಇದೇ ಅವನು ಇಂದು ನರಕದಲ್ಲಿ ಕೊಳೆಯಲು ಕಾರಣವಾಯಿತು. ಅವನ ಜೊತೆ ಇರುವ ಬ್ರಾಹ್ಮಣನನ್ನು ನಿನ್ನ ಗಂಡನೇ ಮರಕ್ಕೆ ಕಟ್ಟಿಹಾಕಿ ಅವನಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಲಪಟಾಯಿಸಿದನು. ಅದೇ ವೇಳೆಗೆ ಅಲ್ಲಿಗೆ ಬಂದ ಕೀರತನು ಇಬ್ಬರು ಬ್ರಾಹ್ಮಣರನ್ನು ಸಂಹರಿಸಿ ಬ್ರಹ್ಮಹತ್ಯಾ ದೋಷಕ್ಕೆ ಬಲಿಯಾದನು. ಇವನೇ ಮೂರನೆಯವನು. ನಾಲ್ಕನೆಯದಾದ ಹುಲಿ ಕಿರಾತನ ಮೇಲೆ ಎರಗಲು ಇಬ್ಬರು ಹೊಡೆದಾಡಿ ಒಟ್ಟಿಗೆ ಸತ್ತರು. ಹೀಗೆ ನಾಲ್ವರು ಪಾಪಗಳನ್ನು ಮಾಡಿದುದರ ಫಲವಾಗಿ ನರಕವನ್ನು ಸೇರಬೇಕಾಯಿತು ಎಂದರು. ಆಗ ಲಂಬೋದರನ ಹೆಂಡತಿ, ಮಹನೀಯರೇ, ನನ್ನ ಪತಿಯನ್ನು ಹಾಗೂ ಅವನೊಂದಿಗಿರುವ ಮೂವರನ್ನು ದಯವಿರಿಸಿ ನರಕ ಬಾಧೆಯಿಂದ ಬಿಡುಗಡೆಗೊಳಿಸಲು ನೇರವಾಗಿ ಎಂದು ಬೇಡಿಕೊಂಡಳು. ಆಗ ವಿಷ್ಣುದೂತರು, ತಾಯೇ, ನೀನು ಗಳಿಸಿರುವ ಪುಣ್ಯದ ಫಲವನ್ನು ಈ ನಾಲ್ವರಿಗೆ ಅರ್ಪಿಸುವುದಾದರೆ ಅವರೆಲ್ಲ ಪಾಪ ನಿಯುಕ್ತರಾಗುವರು. ನೀನು ಕಾರ್ತೀಕ ಶುಕ್ಲ ಹುಣ್ಣಿಮೆಯಂದು ದೀಪಾರಾಧನೆ ಮಾಡಿ ಊರಿನ ಗೃಹಸ್ಥರನ್ನು ದೇವಾಲಯಕ್ಕೆ ಕರೆತಂದು ಅವರಿಗೆ ಪುರಾಣ ಶ್ರವಣ ಮಾಡಿಸಿದೆಯದು. ಆದ್ದರಿಂದ ಅದರ ಪುಣ್ಯಫಲ ನಿನಗಿದೆ ಎಂದರು. ಲಂಬೋದರನ ಹೆಂಡತಿ ತಾನು ಗಳಿಸಿದ ಪುಣ್ಯಫಲವನ್ನು ಆ ನಾಲ್ವರಿಗೂ ಅರ್ಪಿಸಿದಳು. ಇದರಿಂದ ನಾಲ್ವರು ನರಬಾಧೆಯಿಂದ ಮುಕ್ತರಾಗಿ ಮೋಕ್ಷ ಹೊಂದಿದರು. ಬಳಿಕ ಆ ನಾಲ್ವರು ತಮ್ಮ ಕಷ್ಟ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿದ್ದ ಸಂತೋಷದಿಂದ ಅವಳನ್ನು ಹೊಗಳಿ ವಿಮಾನದಲ್ಲಿ ಕುಳಿತು ದಿವ್ಯಲೋಕವನ್ನು ಸೇರಿದರು. ಕೇಳಿದೆಯ ಜನಕ ಮಹಾರಾಜ, ಕಾರ್ತಿಕ ಮಾಸದಲ್ಲಿ ಮಾಡಿದ ದೀಪಾರಾಧನೆಯಿಂದ ತಾನು ಪುಣ್ಯ ಭಾಜನಲಾದಳಲ್ಲದೆ ಅದರ ಪ್ರಭಾವದಿಂದ ಲಂಬೋದರನ ಹೆಂಡತಿ ಗಂಡನನ್ನು ಹಾಗೂ ಅವನ ಸಂಗಡಿಗರನ್ನು ಪಾಪ ವಿಮುಕ್ತರನ್ನಾಗಿ ಮಾಡಿದಳು. ಅಂದ ಮೇಲೆ ಕಾರ್ತೀಕ ಮಾಸ ವ್ರತ ಮಹಾತ್ಮೆ ಎಷ್ಟೆಂದು ಹೇಳಲಿ. ನೀನು ಈ ವ್ರತಾಚರಣೆಯಿಂದ ಪುಣ್ಯವಂತನಾಗು ಎಂದು ಹೇಳಿದನು. ಹೀಗೆ 11ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ಓಂ ನಮಃ ಶಿವಾಯ. ಈ ಅಧ್ಯಾಯವನ್ನು ಕೇಳಿದ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಅಧ್ಯಾಯವನ್ನು ಕೇಳಿದ ನಿಮ್ಮೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.